ಯುದ್ಧಗಳನ್ನು ಜಯಿಸಲು ವೈರಿಗಳು ಹೊರಗಡೆ ಇದ್ದಾರೆ ಎಂಬುದಾಗಿ ಭಯಪಡೋದಕ್ಕಿಂತ ಯುದ್ಧಗಳನ್ನು ಜಯಿಸುವುದಕ್ಕೆ ನಮ್ಮಲ್ಲಿರುವ ವೈರಿಗಳನ್ನು ಜಯಿಸಬೇಕು. 6ನೇ ಪಾಠ, ವೈರಿಗಳು ನಮ್ಮೊಳಗಿದ್ದಾರೆ. ವೀಕ್ಷಿಸಿ, ದೇವರ ಆಶೀರ್ವಾದವನ್ನು ಹೊಂದಿರಿ. ಸಂಪತ್ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ 6ನೇ ಪಾಠವನ್ನು ನಾವು ಕಲಿಯುವಾಗ ನಮ್ಮ ಜೊತೆ ನೀನು ಮಾತನಾಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರಿಯ ವೀಕ್ಷಕರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ, ಇನ್ನೂ ಸತ್ಯವೇದದ ಆಳಕ್ಕೆ ಹೋಗಿ ಸತ್ಯಗಳನ್ನು ಅರ್ಥಕೊಳ್ಳುವಂತೆ ನೀನೇ ಈ ಕಾರ್ಯಕ್ರಮವನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಅದ್ಭುತ ಸ್ವರೂಪನು, ಕಾರಣಕರ್ತನು ನಮ್ಮೆಲ್ಲರನ್ನ ಈ ಪಾಠದ ಮೂಲಕ ಮಾತನಾಡಿಸುತ್ತಿದ್ದಾನೆ ಎಂಬತಕ್ಕಂಥದ್ದೇ ನಮ್ಮ ನಂಬಿಕೆ. ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿಕೊಳ್ಳೋಣ. ಪಾಸ್ಟರ್ ಪ್ರಸನ್ನ ಕುಮಾರ್, ಪಾಸ್ಟರ್ ರಾಜದಾಸ್ ಮತ್ತು ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ಇರುವುದು ತುಂಬ ಸಂತೋಷ. ನಮಸ್ಕಾರ. ಈ ಒಂದು ಪಾಠಕ್ಕೆ ನಾವು ಹೋಗುವ ಮುನ್ನ ಸ್ಮರಣವಾಕ್ಯ ಯೆರೆಮೀಯ 17ನೇ ಅಧ್ಯಾಯ 10ನೇ ವಚನ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರೇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಈ 7ನೇ ಒಂದು ಅಧ್ಯಾಯಕ್ಕೆ ನಾವು ಬರುವುದಾದರೆ, ಪಾಸ್ಟರ್ ಪ್ರಸನ್ನ ಅವರೇ, ಇಸ್ರಾಯೇಲರು ಬಹಳಷ್ಟು ಅನುಭವಗಳಿಗೆ ತಮ್ಮನ್ನು ತಾವೇ ಒಳಪಡಿಸಿಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಅನುಭವ ಏನಂತ ಹೇಳಿದ್ರೆ, ಎಲ್ಲ ವೈರಿಗಳ ಜೊತೆ ಯುದ್ಧ ಮಾಡಿ ಆರಂಭದಲ್ಲಿ ವೈರಿಗಳು ಅವರ ಪಾಳ್ಯದಿಂದ ಹೊರಗಡೆ ಇದ್ದಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಕಾಲಕ್ರಮೇಣ ಅವ್ರಿಗೆ ಗೊತ್ತಾಯಿತು, ವೈರಿಗಳು ಅವರ ಮಧ್ಯದಲ್ಲೂ ಕೂಡ ಇದ್ದಾರೆ, ಅವರ ಪಾಳ್ಯದಲ್ಲೂ ಇದ್ದಾರೆ ಎಂಬತಕ್ಕಂಥದ್ದಾಗಿ. ಏನು ಹೇಳ್ತೀರಾ? ಖಂಡಿತವಾಗಿಯೂ. ಯಾಕೆಂದರೆ ಅವ್ರಿಗೆ ಅನುಭವ ಆಗುವಾಗ ಸೋಲು ಯಾಕಾಗ್ತಾ ಇದೆ? ದೇವರು ನಮ್ಮ ಕೂಡ ಇದ್ದಾನೆ, ದೇವರು ನಮಗೋಸ್ಕರ ಯುದ್ಧ ಮಾಡ್ತಾ ಇದ್ದಾನೆ, ಇದರ ಮಧ್ಯದಲ್ಲೂ ನಮಗೆ ಸೋಲಾಗ್ತಾ ಇದೆ ಅಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿತ್ತು. ಇಸ್ರಾಯೇಲ್ ಜನರು ತಮ್ಮನ್ನೇ ಪರೀಕ್ಷೆ ಮಾಡಿಕೊಂಡು ನಾವು ಏನೋ ತಪ್ಪು ಮಾಡಿದ್ದೇವೆ, ಆ ತಪ್ಪುಗಳನ್ನು ಹುಡುಕ್ತಕ್ಕಂಥ ಪ್ರಸಂಗ ಈ ಯೆಹೋಶುವ 7ನೇ ಅಧ್ಯಾಯದಲ್ಲಿದೆ. ಓಕೆ, ಒಂದು ವೇಳೆ ನಾವು ಭಾನುವಾರದ ಪಾಠಕ್ಕೆ ಬರುವುದಾದರೆ, ಈ ವಾಗ್ದಾನವನ್ನು ಮುರಿದ ಜನರಿಗೆ ಆದಂಥ ತೊಂದರೆಗಳೇನು? ಇಲ್ಲಿ ಒಡಂಬಡಿಕೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು. ಯೆಹೋಶುವ 7ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯ ಕತೆ ಅಂತ ಹೇಳ್ಬೋದು ನಾವು. ಇದರಲ್ಲಿ ಏನಪ್ಪ ಅಂದರೆ, ಯಾಕೆ ಇಸ್ರಾಯೇಲರು ಸೋಲ್ತಾ ಇದ್ರು? 2 ಕಾರಣಗಳನ್ನು ನಮ್ಮ ಬರಹಗಾರರು ಕೊಡ್ತಾ ಇದ್ದಾರೆ. 1ನೇ ಕಾರಣ ಬಹಳ ಪ್ರಾಮುಖ್ಯವಾದದ್ದು, ಆಕಾನನ ಪಾಪ. ಈ ಆಕಾನನು ಯಾರು? ಇವರನ್ನು ನಾವು ಗಮನಿಸುವಾಗ, ಈತನು ಯಹೂದ ಕುಲದ ಜರಹನ ಗೋತ್ರದ ಜಬ್ದಿಯ ಕುಟುಂಬದ ಕರ್ಮಿಯ ಮಗನಾದಂಥ ಆಕಾನನು. ಇವನೇನು ಮಾಡಿರ್ತಾನೆ ಅಂದರೆ, ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳನ್ನು ಕದ್ದುಕೊಂಡು ಅವನು ಬಚ್ಚಿಟ್ಕೊಳ್ತಾನೆ. ಯಾರಿಗೂ ಗೊತ್ತಾಗಿಲ್ಲ ನನ್ನ ಹತ್ರ ಇದೆ ಅಂತ, ಮನೇಲೇ ಇಟ್ಕೊಂಡಿರ್ತಾನೆ ಅವನು. ಆದರೆ ಯೆಹೋಶುವನು ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನಿಗೆ ಗೊತ್ತಾಗ್ತಾ ಇದೆ, ನಮಗೆಲ್ಲೋ ಒಂದು ಕಡೆ ಸೋಲಾಗ್ತಾ ಇದೆ, ಯಾರು ಆ ಸೋಲಿಗೆ ಕಾರಣ ಎಂಬುದನ್ನು ನಾವು ಕಂಡುಹಿಡಿಬೇಕು, ಬನ್ನಿ ನಾವು ಹೋಗೋಣ ಎಂಬುದಾಗಿ ಹೇಳುವಾಗ, ಆಗ ಯೆಹೋಶುವನು ಜನರನ್ನು ಕರೆದು ಅವನೇನು ಮಾಡ್ತಾನೆ ಅಂದರೆ, ಆ ಆಯಿ ಪ್ರಾಂತ್ಯವನ್ನು ಸಂಚರಿಸಿ ನೋಡಿ, ಹೋಗಿ ನಾವು ಆಯಿ ಪ್ರಾಂತ್ಯವನ್ನು ವಶ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳುವಾಗ, ಒಂದು ಸಣ್ಣ ಊರು, ಇದನ್ನು ನಾವು ವಶ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಓಡೋಡಿ ಬರ್ತಾರೆ ಅವರು ಎದುರ್ಕೊಂಡು. ಆ ಸಮಯದಲ್ಲಿ ಇಸ್ರಾಯೇಲರನ್ನು ಓಡಿಸಿಕೊಂಡು ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರಾಯೇಲರು ಧೈರ್ಯವನ್ನು ಕಳೆದುಕೊಂಡರು,
ಕರಗೋಗ್ತಾ ಇತ್ತು. ಆಗ ಯೆಹೋಶುವನು ಇಸ್ರಾಯೇಲರ ಎಲ್ಲರೂ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆ ಮೇಲೆ ಬೂದಿ ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರ್ಲು ಬಿದ್ದರು. ಸ್ವಾಮಿ, ನಮಗೆ ಗೊತ್ತಾಗಬೇಕು, ನಮ್ಗೆ ಯಾಕೆ ಈಗ ಸೋಲಾಗ್ತಾ ಇದೆ, ಏನಾಗಿದೆ ಎಂಬುದಾಗಿ. ಯೆಹೋಶುವನು ಪ್ರಾರ್ಥನೆ ಮಾಡ್ತಾನೆ, ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ಏನಾಗಿದೆ ನಮಗೆ ಎಂಬುದಾಗಿ ಹೇಳುವಾಗ, ಕಥೆಯನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಕೊನೆಯದಾಗ ಅವ್ರು ಏನು ಮಾಡ್ತಾರೆ, ಇವನೊಂದು ಚೀಟ್ ಹಾಕ್ತಾನೆ. ಇವಾಗ ಬನ್ನಿ ನಮ್ಮನ್ನೇ ನಾವು ಶೋಧನೆ ಮಾಡ್ಕೊಳ್ಳೋಣ ಎಂಬುದಾಗಿ ಹೇಳುವಾಗ ಆ ಚೀಟು ಯಹೂದ ಕುಲಕ್ಕೆ ಬಿತ್ತು. ಅದಾದ ನಂತರ ಯಾವ ಗೋತ್ರ? ಜರಹನ ಗೋತ್ರಕ್ಕೆ ಬಿತ್ತು. ಅದಾದ ಮೇಲೆ ಯಾವ ಕುಟುಂಬ? ಜಬ್ದಿಯ ಕುಟುಂಬಕ್ಕೆ ಬಿತ್ತು. ಆ ಜಬ್ದಿಯ ಕುಟುಂಬದಲ್ಲಿ ಯಾರು? ಕರ್ಮಿಯ ಮಗ. ಆಗ ಆ ಕಾನನ್ನು ತಪ್ಪು ಮಾಡಿದ್ದಾನೆ. ಅವನನ್ನೇನು ಮಾಡಬೇಕು ನಾವು ಇವಾಗ? ಇವನಿಂದ ನಮಗೆ ಇಷ್ಟು ಸೋಲಾಗ್ತಾ ಇದೆ ಎಂಬುದಾಗಿ ಹೇಳುವಾಗ ಅವನನ್ನು ಕಲ್ಲೆಸೆದು ಕೊಂದರು ಎಂಬುದಾಗಿ. ಮೊದಲನೇ ಸೋಲು ಅವ್ರಿಗೆ ಆದದ್ದು ಆ ಕಾರಣ ಪಾಪ. ಎರಡನೇ ಸೋಲು ಅವ್ರಿಗೆ ಯಾಕಾಯಿತು ಅಂದರೆ ಮಿತಿಮೀರದ ನಂಬಿಕೆ, ಓವರ್ ಕಾನ್ಫಿಡೆನ್ಸ್ ಎಂಬುದಾಗಿ ಹೇಳ್ತೀವಿ ನಾವು. ಕೆಲವು ಸಾರಿ ಆ ಜಯವನ್ನು ಕಂಡುಕೊಳ್ಳುವಾಗ ನಮಗೇನೂ ಆಗೋದಿಲ್ಲ, ನಮ್ಮ ಜೊತೆಲಿ ದೇವರಿದ್ದಾರೆ, ನಾವೆಲ್ಲವನ್ನೂ ಗೆಲ್ತೇವೆ ಎಂಬುದಾಗಿ. ದೇವರಿದ್ದಾರೆ ಒಂದು ಕಡೆ ಇರುವಾಗ ಆ ದೇವ್ರ ಕಡೆ ನೀವಿದ್ದೀರಾ? ಕಳೆದ ವಾರದ ಪಾಠದಲ್ಲಿ ಕಲಿತ ಹಾಗೆ ನಾವು ದೇವರ ಕಡೆ ಇರುವಾಗ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದನ್ನು ನೀವು ಖಚಿತಪಡಿಸ್ಕೊಳ್ಬೇಕು. ಯಾಕೆಂದರೆ ಈ ಒಂದು ಯುದ್ಧದಲ್ಲಿ ಅಲ್ಲೇನಾಗ್ತಾ ಇದೆ ಅಂದರೆ ಒಂದು ರೀತಿಯಾದಂಥ ಸಾಮೂಹಿಕವಾದಂಥ ಸೋಲು ಇಸ್ರಾಯೇಲರಿಗೆ ಆಗ್ತಾ ಇತ್ತು. ಅವರು ಮಾಡ್ತಕ್ಕಂಥ ಕ್ರಿಯೆಗಳು, ಅವರು ಮಾಡ್ತಕ್ಕಂಥ ಪಾಪ, ಅವರು ಮೋಸ, ಅವರ ವಂಚನೆ, ಕದ್ದುಕೊಳ್ತಕ್ಕಂಥದ್ದು, ಇವೆಲ್ಲ ಒಂದು ಸಾಮೂಹಿಕವಾದ ಒಂದು ಪಾಪವಾಗ್ತಾ ಇತ್ತು. ಇಲ್ಲಿ ದೇವರ ಒಡಂಬಡಿಕೆಯನ್ನು ಅವರು ಉಲ್ಲಂಘನೆ ಮಾಡ್ತಾ ಇದ್ರು. ವೈಯಕ್ತಿಕವಾಗಿ, ಸಾಮೂಹಿಕವಾಗಿ, ಕೌಟುಂಬಿಕವಾಗಿ ಇಡೀ ಇಸ್ರಾಯೇಲ್ ಜನಾಂಗದವರೇ ದೇವರ ಆಜ್ಞೆಯನ್ನು ಅವರು ಮೀರ್ತಾ ಇದ್ರು. ಯೆಹೋಶುವ 7ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳುವಾಗೆ, ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ, ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಲಕರಣೆಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಇದರ ದೆಸೆಯಿಂದ ಅಲ್ಲಿ ಈ ಪಟ್ಟಣದಲ್ಲಿ ಸೋಲನ್ನು ಇವರು ಅನುಭವಿಸಿದರು ಎಂಬುದಾಗಿ ನೋಡ್ತೇವೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಅಖಾನನ ಪಾಪದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಒಬ್ಬ ವ್ಯಕ್ತಿಯಿಂದ ಇಡೀ ಪಾಳ್ಯಕ್ಕೆ ಅಪಜಯವು ಬಂದಿರತಕ್ಕಂಥದ್ದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಇಲ್ಲಿ ಆಕಾರಣ ಪಾಪದ ಬಗ್ಗೆ ಬೋಧಕ ಪ್ರಸನ್ನ ಅವರು ವಿವರಣೆ ಮಾಡಿದ್ದಾರೆ. ಅದು ಇನ್ನೂ ಮುಂದುವರಿಸಬೇಕಾಗಿದೆ. ಇವತ್ತು ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಯಾರು ಕದ್ದಿದ್ದಾರೆ ಅಂತ. ಹೇಳ್ಬೋದಾಯ್ತು ಈತನೇ ಕದ್ದ ಅಂಥೇಳಿ. ಆದರೆ ದೇವರು ನೇರವಾಗಿ ಹೇಳೋದ ಬದಲು ಒಂದು ವಿಧಾನವನ್ನು ಸ್ಥಾಪಿಸ್ತಾರೆ. ಅದಕ್ಕೆ ನಾವು ನಮ್ಮ ಸಮಿತಿಗಳಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಎನ್ಕ್ವೈರಿ ಕಮಿಷನ್ ಅಂತ ಹೇಳ್ತೇವೆ. ಯಾರು ಮಾಡೋದು ಗೊತ್ತಿದ್ರೂ ಅದನ್ನ ವಿಚಾರಣೆ ಮಾಡ್ತೇವೆ. ಯಾಕಂದ್ರೆ ಆದಿಂದಲೂ ದೇವರು ಆದಮ್ಮ ಅವಳು ಪಾಪ ಮಾಡೋದು ಗೊತ್ತಿತ್ತು. ಆದರೂ ಏನು ಮಾಡಿದ್ರು? ಎಲ್ಲಿದ್ದಿ, ಯಾರು ಹೇಳಿದ್ರು ನೀನು ತಿಂದಿದ್ದೀ ಅಂತ ವಿಚಾರಣೆ ಮಾಡ್ತಾರೆ. ಇದು ವಿಚಾರಣೆ ದೇವರ ಒಂದು ಪ್ರವೃತ್ತಿ. ಇದು ದೇವರು ನೀತಿ ಸ್ವರೂಪನು. ಈಸ್ ಎ ಜಸ್ಟ್ ಗಾಡ್. ಅದೇ ಸಂದರ್ಭದಲ್ಲಿ ಆತನು ಕರುಣಾಮಯನು. ಆತನು ಅವನಿಗೆ ನೇರವಾಗಿ ಅವಮಾನ ಮಾಡೋ ಬದಲು ಈ ಒಂದು ವಿಧಾನದಲ್ಲಿ ಏನು ಕೊಡ್ತಂದರೆ ಸಮಯ ಅವಕಾಶ ಕೊಡ್ತಾನೆ. ಏನಕ್ಕೆ? ಮನದಿರಗಲಿಕ್ಕೆ, ಪಶ್ಚಾತ್ತಾಪ ಪಡಲಿಕ್ಕೆ. ಆ ಸ್ವಾಮಿ ಅವಕಾಶ ಕೊಟ್ಟಾಗ ಆಕಾನ ಅವನೇ ಬಂದು ಹೌದು ನಾನು ಕದ್ದಿದ್ದೀನಿ ಅಂತ ಹೇಳಿದರೆ ಬಹುಶಃ ಅವನಿಗೆ ಕ್ಷಮಾಪಣೆ ಸಿಗ್ತಿತ್ತು, ಸಾಯ್ತಾ ಇರಲಿಲ್ಲ. ಅವನು ಕೊನೆಯ ತನಕ ಏನು ಮಾಡ್ದ? ಬಚ್ಚಿಟ್ಕೊಂಡೇ ಇದ್ದ. ಎಲ್ಲಾಗತ್ತೆ ಬಯಲಾಗಲ್ಲ. ಪ್ರಸನ್ನ ಅವ್ರು ಹೇಳ್ದಂಗೆ ಯಾರು ನೋಡಿಲ್ವಲ್ಲ ಬಿಡು, ನಾನು ಏನಾಗ್ತೀನಿ, ಬಚಾವ್ ಆಗ್ತೀನಿ ಅಂತ ಭಾವಿಸಿದ್ದ. ಆದರೆ ಸ್ವಾಮಿ ಪ್ರೊಸೀಜರ್ ಫಾಲೋ ಮಾಡ್ತಾನೆ. ಆ ವಿಧಾನ ಏನಂತ ಹೇಳಿದ್ರೆ ಈಗಾಗಲೇ ಅವ್ರಿಗೆ ಮಾಡಿದ್ದಾರೆ. ಅದು ಎಲ್ಲರ ಮೇಲೆ ಅಪವಾದ ಹೊರಿಸಲಿಲ್ಲ. ಅದು ಮೊದಲು 16ನೇ ವಚನ 7ನೇ ಅಧ್ಯಾಯ ಯೆಹೋಶುವ 16ನೇ ವಚನ. ಯೆಹೋಶುವನು ಬೆಳಗ್ಗೆ ಎದ್ದು ಇಸ್ರೇಲ್ ಕುಲಗಳನ್ನು ಒಂದೊಂದಾಗಿ ಬರಮಾಡಲು ಯಹೂದ ಕುಲವು ಇಡಲ್ಪಟ್ಟಿತು. ಕುಲ ಯಹೂದ ಕುಲ. ನಂತರ ಗೋತ್ರಗಳನ್ನು ಕರೆದಾಗ ಜರಹನ ಗೋತ್ರ. ಇದನ್ನು ಈಗಾಗಲೇ ಪ್ರಸನ್ನ ಪಾಸ್ಟರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ಮತ್ತೆ ನಾನು ಮಾಡಲ್ಲ. ಆದರೆ ನಾವೇನಕ್ಕೆ ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ
ಪಾರದರ್ಶಕ, ಟ್ರಾನ್ಸ್ಪರೆನ್ಸಿ, ಯಾರಿಗೂ ಅನುಮಾನ ಆಗಬಾರ್ದು. ಅವ್ನು ನಾನು ತಪ್ಪಿಂದ ಒಬ್ಬರನ್ನ ತಪ್ಪು ಯಾರೋ ಮಾಡ್ತಾರೆ. ಕೋತಿ ಮೊಸರು ತಿನ್ಬಿಟ್ಟು ಹಾಡನ್ನು ಬಾಯಿ ಬೆಳೆದಂಗೆ ಅನೇಕ ಸರಿ ಹಾಗೆ ಆಗ್ತದೆ. ಯಾರೋ ಕದೀತಾರೆ, ಯಾರನ್ನೋ ಈ ಪೊಲೀಸ್ಗಳು ಹಾಗೆ ಮಾಡ್ತಾರೆ. ಕಳ್ಳರನ್ನ ಸರಿಯಾದ ಕಳ್ಳರು ಹಿಡಿಯಲ್ಲ, ಯಾರನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಇವ್ನು ಕಳ್ಳ ಅಂತ ಹೇಳಿ ಅಪರಾಧಿನ ನಿರಪರಾಧಿನ ಅಪರಾಧಿ ಸ್ಥಾನ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಆಗಬಾರ್ದು ಅನ್ನೋದಕ್ಕಾಗಿಯೇ ದೇವರ ಈ ವಿಧಾನವನ್ನು ಅನುಸರಿಸ್ತಾರೆ. ಇಲ್ಲಿ ಒಂದು ಅವಕಾಶ ಇತ್ತು ಅವ್ರು ಪಶ್ಚಾತ್ತಾಪಪಟ್ಟು ನಾಶ ಆಗದೆ ಉಳಿಲಿಕ್ಕೆ. ಹಿಂದೆ ಪೂರ್ವದಲ್ಲಿ ಇದೆ, ಅರಣ್ಯಕಾಂಡ 26ನೇ ಅಧ್ಯಾಯ 11ನೇ ವಚನದಲ್ಲಿ ಓದ್ತೇವೆ. ಭಾಳ ಸ್ಪಷ್ಟವಾಗಿ ಒಂದು ಅವಕಾಶ ಸ್ವಾಮಿ ಕೊಟ್ಟ. ಆ ಗುಂಪಿನವರೆಲ್ಲರೂ ಸತ್ತರು, ಕೊರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ದಾತಾನ್ ಅಭಿರಾಮರು ಮೋಶೆ ವಿರುದ್ಧವಾಗಿ ಪ್ರತಿಭಟಿಸಿದಾಗ ಏನಾದರೂ ಭೂಮಿ ಬಾಯ್ದರದು ಎಲ್ಲರೂ ನಾಶ ಆದರು. ಆದರೆ ಕೊರಹನ ಮಕ್ಕಳು ನಾಶ ಆಗಲಿಲ್ಲ, ಯಾಕಂದರೆ ಅವ್ರ ತಂದೆ ಪಾಪದಲ್ಲಿ ಅವ್ರು ಪಾಲಾಗಲಿಲ್ಲವಂತೆ. ಅವರು ದೂರ ಉಳ್ಕೊಂಡ್ರು. ಹಾಗೆಯೇ ಇಲ್ಲೂ ಸಹ ಆಕಾನನ ಮಕ್ಕಳಿಗೆ ಒಂದು ಅವಕಾಶ ಇತ್ತು. ಅಪ್ಪ ಸಾಯಿದ್ರು ಇವರೆಲ್ಲ ಏನಾಗ್ಬೋದಾಯ್ತು, ಬಚಾವಾಗ್ಬೋದಾಯ್ತು. ಆದರೆ ಅಪ್ಪನ ಪಾಪದಲ್ಲಿ ಇವರೆಲ್ಲ ಪಾಲಾದರು. ಇವತ್ತು ಒಬ್ಬರ ಪಾಪದಿಂದ ಇಡೀ ಕುಟುಂಬ ನಾಶ ಆಗುವಂಥ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ನಾವು ಪಶ್ಚಾತ್ತಾಪಪಟ್ಟು ಸ್ವಾಮಿಗೆ ಒಪ್ಪಿಸ್ಕೊಟ್ರೆ ಸ್ವಾಮಿ ನಮ್ಮನ್ನು ಉಳಿಸ್ತಾನೆ. ಆ ಒಂದು ಅವಕಾಶ ಆಕಾನ ಕೊಟ್ಟರು ಆಕಾನ ಅದನ್ನು ಇದು ಮಾಡಲಿ. ಯಾಕಂದರೆ ಸ್ವಾಮಿಗೆಲ್ಲ ಗೊತ್ತಿತ್ತು. ಈ ಕೀರ್ತನೆ 139ನೇ ವಚನ ಏನು ಹೇಳ್ತೇಳಿ, ಅಂತರಿಂದ್ರಿಯನ ಪರಿಶೋಧಿಸುವ ದೇವರು. ಯಾವುದು ಆತನಿಗೆ ಗೋಚರಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಗೊತ್ತಿದೆ. ಆದರೂ ಸ್ವಾಮಿ ಸಮಯ ಅವಕಾಶ ಕೊಡ್ತಾನೆ. ಯಾಕಂದರೆ ಈಸ್ ಎ ಗ್ರೇಷಿಯಸ್ ಗಾಡ್, ಕೃಪಾಪೂರ್ಣನು, ಕರುಣಮಯನ ದೇವರು. ಯಾವುದು ಆತನಿಂದ ಬಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೇಳುತ್ತೆ ಎಲ್.ಎನ್. ಜಿ. ವೈಟ್ ಅವರು ಭಾಳ ಸ್ಪಷ್ಟವಾಗಿ ಡಿಸೈರ್ ಆಫ್ ಏಜಸ್ ಪುಸ್ತಕದಲ್ಲಿ 353ನೇ ಪುಟದಲ್ಲಿ ಇದು ಹೇಳ್ತಾನೆ. ಯೆಹೋಶುವ ಆಕಾನನಿಗೆ ನನ್ನ ಮಗನೇ ಅಂತ ಕರೀತಾನೆ. ಏನು ತೋರಿಸುತ್ತೆ ಅಲ್ಲಿ? ಅನುಕಂಪ, ಕಂಪ್ಯಾಷನ್. ದೇವರು ಅನುಕಂಪ ಉಳ್ಳ ದೇವರು. ಅದೇ ಸ್ವಭಾವ ಯೆಹೋಶುವನ ಕದ್ದಿದ್ದಾನಂತ ಅವನೇನು ನನ್ನ ಮಗ ಅಂತ ಹೇಳೋದು, ಅವನು ಕಳ್ಳ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ರೀತಿ ಮಾಡಲಿಲ್ಲ. ಅಂಥವ್ರಿಗೂ ದೇವರು ಕರುಣೆ ತೋರಿಸ್ತಾನೆ. ಇವತ್ತು ನಾವು ಯಾರೋ ತಪ್ಪು ಮಾಡಿದಾಗ ಅವ್ರನ್ನ ನಾವು ದೂಷಣೆ ಮಾಡೋದು ಬಿಟ್ಟು ಅವ್ರನ್ನ ಕರುಣೆಯಿಂದ ಪ್ರೀತಿಯಿಂದ ಭಾವಿಸಿದ್ರೆ ಅವ್ರ ಪಶ್ಚಾತ್ತಾಪ ಪಡಲಿಕ್ಕೆ ಸಾಧ್ಯತೆ ಇರ್ಬೋದು. ಅಷ್ಟೊಂದು ಅನುಕಂಪ ತೋರಿಸಿದ್ರೂ ಸಹ ಆಕನೇನಾಗಲಿಲ್ಲ, ಮಾನಸಾಂತರ ಆಗಲಿಲ್ಲ. ಅವನು ಪಾಪಗಳನ್ನು ಕೊನೆ ತನಕ ಕನಸಿಲ್ಲ. ಅದಕ್ಕೆ ಪಾಪಗಳನ್ನು ಮುಚ್ಚೋರ್ಗೆ ಏನಾಗಲ್ಲ, ಶುಭ ಆಗಲ್ಲಂತೆ. ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಬಿಡೋರಿಗೆ ಶುಭ ಆಗುತ್ತೆ. ಆಕನ ಒಪ್ಕೊಂಡು ಆಗ್ಲೇ ಬಿಟ್ಬಿಟ್ಟಿದ್ರೆ ಅವನ ಬಹುಶಃ ಆತನ ಕುಟುಂಬ ಎಲ್ಲ ನಾಶ ಆಯ್ತಿರಲಿಲ್ಲ. ಅದರಿಂದ ಇವತ್ತು ನಾವೇನು ಕಲಿಬೇಕಂತ ಹೇಳಿದ್ರೆ, ಪಾಪ ಮಾಡಿದಾಗ ಒಪ್ಕೊಂಡು ಅರ್ಕೆ ಮಾಡಿದ್ರೆ ಸ್ವಾಮಿ ಏನಂತಾನೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಆ 1 ಯೋಹಾನ 3ನೇ ಅಧ್ಯಾಯದಲ್ಲಿ, ಇಫ್ ಯು ಕನ್ಫೆಸ್ ಯುವರ್ ಸಿನ್ಸ್ ಈಸ್ ಫೇತ್ಫುಲ್ ಆ್ಯಂಡ್ ಜಸ್ಟ್, ಈಸ್ ಎ ಜಸ್ಟ್ ಗಾಡ್. ಸ್ವಾಮಿ ಕ್ಷಮಿಸ್ತಾನೆ. ಅದರಿಂದ ನಮ್ಮ ಪಾಪಗಳನ್ನು ಹರಕೆ ಮಾಡ್ಕೊಳ್ಳೋಣ, ಸ್ವಾಮಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ವಂಡರ್ಫುಲ್. ಮುಂದೆ ಹೋಗೋಣ. ನಾವು ಮಾಡ್ತಕ್ಕಂಥ ಆಯ್ಕೆಗಳ ಬಗ್ಗೆ ಹೇಳಿ ಫಸ್ಟ್ ಮುತ್ತು. ಅವಳು ಸಹ ಆ ಮರದ ಹಣ್ಣನ್ನು ನೋಡ್ತಾಳೆ, ಅಪೇಕ್ಷಿಸಿ ಅದನ್ನು ಕೈಗೆ ತೆಗೆದುಕೊಂಡು ತಿಂತಾಳೆ. ಅದನ್ನೇ ಇಲ್ಲಿ ಆಕಾನನು ಕೂಡ ಮಾಡ್ತಿರೋದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಆ ಒಂದು ಭಾಗವನ್ನು ನಾವು ಕಾಣಬಹುದು. 20-21 ವಚನಗಳು ಈ ರೀತಿ ಹೇಳ್ತವೆ. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನೋ. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಾನು ತೆಗೆದುಕೊಂಡೆ, ಬಯಸಿದೆ, ಕೈಗೆ ತೆಗೆದುಕೊಂಡೆ, ಅದನ್ನು ನಾನು ಅನುಭವಿಸಬೇಕು ಎಂಬುದಾಗಿ ನಾನು ಬಚ್ಚಿಟ್ಟೆ ಎಂಬುದಾಗಿ ಆಕಾನ ಹೇಳ್ತಾನೆ. ಅಂದರೆ ಅಂದು ಅವಳು ಮಾಡಿದಂತಹ ಅದೇ ಪಾಪವನ್ನು ಇಲ್ಲಿ ಆಕಾನನು ಕೂಡ ಮರುಕಳಿಸಿ ಮಾಡುತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಆದ್ದರಿಂದ ದೇವರು ಈ ಪಾಪವನ್ನು ಸಹಿಸುವಂಥವನ ಅಲ್ಲ. ಈ ಆಕಾನನು ಹಿಡಿಯಲ್ಪಡ್ತಾನೆ. ಕೊನೆಗೆ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಹಿಡಿಯಲ್ಪಟ್ಟಿದ್ದೇನೆ ಎಂಬುದಾಗಿ ನೆನೆದು ಆತನು ಕೊನೆಯದಾಗಿ ಪಶ್ಚಾತ್ತಾಪ ಪಡ್ತಾನೆ. ನಾವು ಹಿಡಿಯಲ್ಪಟ್ಟಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಪಶ್ಚಾತ್ತಾಪ ಪಟ್ಟರೂ ಕೂಡ ಉಪಯೋಗವಿಲ್ಲ. ಯಾಕೆ ಅಂತಂದರೆ ಕೃಪಾಕಾಲ ಅಂತ್ಯವಾದ ನಂತರ ನಾವು ಮನಮರುಗಿ ದೇವರನ್ನು ಕೂಗಿಕೊಂಡರೂ ಕೂಡ ನಮಗೆ ಯಾವುದೇ ಕಾರಣಕ್ಕೂ ಕೂಡ ದೇವರು ದಯೆ ತೋರಿಸುವವನಲ್ಲ. ಕೃಪಾಕಾಲ ಇರುವಾಗಲೇ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಆಕಾನನು ನಮ್ಮ ಮಧ್ಯದಲ್ಲಿರಬಹುದು, ನಮ್ಮ ಸಭೆಯಲ್ಲಿರಬಹುದು, ನಮ್ಮ ಸಂಸ್ಥೆಯಲ್ಲಿರಬಹುದು, ಅದು ನಾವೇ ಕೂಡ ಇರಬಹುದು, ಹೇಳಕ್ಕೆ ಬರೋದಿಲ್ಲ. ಆದರೆ ಅಮೂಲ್ಯವಾಗಿರ್ತಕ್ಕಂಥ ಪಾಠ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ನಿರೀಕ್ಷೆಯ ದ್ವಾರದ ಬಗ್ಗೆ ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಆಕಾನನು ನಾವಾಗಿರಬಹುದು,
ನಮ್ಮ ಸಭೆಯಲ್ಲಿರಬಹುದು, ನಮ್ಮ ಕುಟುಂಬದಲ್ಲಿ ಕೂಡ ಇರಬಹುದು. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. ಈಗಾಗಲೇ ಹಾಯ್ ಪಟ್ಟಣಕ್ಕೆ ವಿರುದ್ಧವಾಗಿ ಇಸ್ರೇಲ್ ಸೋತು ಅವಮಾನ ಆಗಿದ್ದಾರೆ. ಅವಮಾನ ಆದ ಕೂಡಲೇ ಅದೇ ಅಂತ್ಯ ಆಗಲಿಲ್ಲ. ದೇವರು ಅವ್ರಿಗೆ ಒಂದು ಅವಕಾಶನ ಕೊಡ್ತಾನೆ, ಒಂದು ನಿರೀಕ್ಷೆನ ಹುಟ್ಟಿಸ್ತಾನೆ. ನಿರಾಶೆ ಆಗಬಾರ್ದು. ನಿರಾಶೆ ಆದಾದರೆ ನಮ್ಮ ಜೀವನ ಯಾತ್ರೆಯಲ್ಲಿ ನಾವು ವಿಫಲರಾಗ್ತೇವೆ. ನಿರೀಕ್ಷೆ ಇಟ್ಕೊಂಡ್ರೆ ಜಯ ಗಳಿಸ್ತೇವೆ. ಇಸ್ರೇಲ್ರಿಗೆ ಒಂದು ನಿರೀಕ್ಷೆನ ಸ್ವಾಮಿ ಹುಟ್ಟಿಸ್ತಾನೆ. ಯಾವಾಗ ಪಾಪವನ್ನು ಗುರುತಿಸಿ ಪಾಪಕ್ಕೆ ಒಂದು ಅಂತ್ಯವನ್ನು ಹಾಕಿದ ಮೇಲೆ ದೇವರು ಮತ್ತೆ ಅವರಿಗೆ ಜಯವನ್ನು ಕೊಡ್ತಾನೆ. ಅದೇ ಒಂದು ನಿರೀಕ್ಷೆಯ ದ್ವಾರ ತೆಗೆಯಲ್ಪಡುತ್ತೆ. ಯೆಹೋಶುವ 8ನೇ ಅಧ್ಯಾಯ 4ನೇ ವಚನದಲ್ಲಿ ಓದ್ತೇವೆ, ಸ್ವಾಮಿ ಒಂದು ಸ್ಟ್ರಾಟಜಿ, ಯುದ್ಧದಲ್ಲಿ ಹೇಗೆ ನೀವು ಜಯ ಗಳಿಸ್ಬೋದು ಅಂತ ಅವರಿಗೆ ಒಂದು ವಿಧಾನವನ್ನು ಕಲಿಸ್ಕೊಡ್ತಾನೆ. ನೀವು ನೇರವಾಗಿ ಹೋಗಿ ಅವ್ರನ್ನ ನೀವು ಯುದ್ಧ ಮಾಡಬೇಡಿ. ಆದರೆ ನೀವೇನು ಮಾಡಿ, ಯುದ್ಧಕ್ಕೆ ಹೋದಾಗ ಅವ್ರಿಗೆ ಎದುರುಕೊಂಡು ಓಡೋದ್ರಂಗೆ ನೀವು ನಟಿಸ್ರಿ. ಒಂದು ಗುಂಪು ಓಡೋಗಬೇಕು, ಆದರೆ ಇನ್ನೊಂದು ಗುಂಪು ಹಿಂದುಗಡೆ ಬಚ್ಚಿಟ್ಕೊಂಡಿರ್ಬೇಕು. ಅವರೆಲ್ಲ ನಿಮ್ಮ ಹಿಂದೆ ಬರುವಾಗ ನೀವು ಹೋಗಿ ಏನು ಮಾಡಿ, ಮುತ್ತಿಗೆ ಹಾಕಿ ಅಂತ ಸ್ವಾಮಿ ಒಂದು ಐಡಿಯಾ. ದೇವರು ಈಸ್ ಎ ಸ್ಟ್ರಾಟಜಿಸ್ಟ್. ಒಳ್ಳೆಯ ವಿಧಾನ ದೇವ್ರಿಗೆ ಗೊತ್ತಿದೆ. ಆ ವಿಧಾನವನ್ನು ಅನುಸರಿಸಿದ್ರು ಹಾಯ್ ಪಟ್ಟಣವನ್ನು ಅವರು ಸಂಪೂರ್ಣವಾಗಿ ಬೆಂಕಿಯಿಂದ ಧ್ವಂಸ ಮಾಡೋದನ್ನು ನಾವಿಲ್ಲಿ ಓದ್ತೇವೆ. ಆದರೆ ನಾವು ಏನು ಕಲಿಬೇಕಂತ ಹೇಳಿದ್ರೆ, ಸಮಸ್ಯೆ ಬಂದಾಗ ನಾವು ನಿರಾಶೆ ಆಗದೆ ನಮ್ಮ ಪಾಪಗಳನ್ನು ಒಪ್ಪಿ ಬಿಟ್ಕೊಟ್ರೆ ಸ್ವಾಮಿ ನಮಗೆ ಯಾವಾಗಲೂ ಜಯ ಕೊಡ್ತಾನೆ. ನಿರೀಕ್ಷೆ ಇರ್ತದೆ. ಅದು ದೇವರ ಒಂದು ವಿಧಾನ. ಆಗ ಇಸ್ರೇಲ್ರಿಗೆ ಮಾಡಿದ ದೇವರು ಈಗಲೂ ಸಹ ಇದೆ. ನಾವು ಅನೇಕ ಸಾರಿ ಪಾಪ ಮಾಡಿ ನಿರಾಶೆ ಆಗಿಬಿಡ್ತೀವಿ. ನನ್ನಂಥ ಪಾಪಿಗೇನಿಲ್ಲ, ರಕ್ಷಣೆನೇ ಇಲ್ಲ, ನಾನು ಭಾಳ ದೂರ ಹೋಗ್ಬಿಟ್ಟಿದ್ದೀನಿ, ಐ ವಾಂಟೆಡ್ ಫಾರ್ ಅವೇ ಫ್ರಮ್ ಗಾಡ್ ಅಂತ ತಪ್ಪಿಯೋದು. ಆದರೆ ತಪ್ಪಿಯೋದ ಮತ್ತೇನು ಮಾಡ್ದ, ತನ್ನ ಮನಸ್ಸಿಗೆ ತಂದುಕೊಂಡು ನಾನು ತಪ್ಪು ಮಾಡಿ ಅಂತೇಳಿ ಹಿಂದಿರುಗಿದಾಗ ಅವನಿಗೊಂದು ನಿರೀಕ್ಷೆ ಆಯಿತು. ಅದೇ ರೀತಿ ನಾವು ಸ್ವಾಮಿ ಬಳಿಗೆ ಬಂದರೆ ಸ್ವಾಮಿ ಜಯ ಕೊಡ್ತಾನೆ. ಇಲ್ಲಿ ಯೆಹೋಶುವ ಹಾಯ್ ಪಟ್ಟಣಕ್ಕೆ ಹೋದಾಗ ಅವರಲ್ಲಿ ಏನಿರಲಿಲ್ಲ, ಆಯುಧಗಳಿರಲಿಲ್ಲ. ಭಾಳಷ್ಟು ಆಧುನಿಕವಾದಂಥ ಆಯುಧಗಳು ಅವರಲ್ಲಿ ಯಾವುದೂ ಇರಲಿಲ್ಲ. ಅವಳು ಸಾಧಾರಣವಾದ ಜನರು. ಅವರೆಲ್ಲ ಎಲ್ಲಿಂದ ಬಂದಿದ್ದಾರೆ, ಐಗುಪ್ತ ದೇಶದಿಂದ ಬಂದಿದ್ದಾರೆ. ಅವರೇನಾಗಿದ್ದರು, ಗುಲಾಮರಾಗಿದ್ದರು. ಅವರಲ್ಲಿ ಅಸ್ತ್ರಶಸ್ತ್ರಗಳು ಯಾವುದೂ ಇರಲಿಲ್ಲ. ಆದರೆ ಸಾಧಾರಣವಾದಂಥ ಅಸ್ತ್ರವನ್ನು ಸ್ವಾಮಿ ಅಸಾಧಾರಣವಾಗಿ ಉಪಯೋಗಿಸ್ತಾನೆ. ಆತನ ಕೈಯಲ್ಲಿ ಒಂದು ಏನಿತ್ತಂತೆ, ಬರೀ ಕುಡುಗಲು ಮಾತ್ರ ಇತ್ತಂತೆ. ಆ ಕುಡುಗಲು ಏನು ಸಾಂಕೇತ ಅಂತ ಹೇಳಿದ್ರೆ, ಯೇಸು ಸ್ವಾಮಿ 2ನೇ ಸರಿ ಆಗಮನ ಬರುವಾಗ ಆತನ ಕೈಯಲ್ಲಿ ಇರ್ತದೆ, ಕುಡುಗಲು ಇರ್ತದೆ. ಏನು ಸಾಂಕೇತ ಅಂತ ಹೇಳಿದ್ರೆ, ಸುಗ್ಗಿ ಬೇರ್ಪಡಿಸೋದು. ಕಣಜ ಗೋಧಿಯನ್ನು ಕೊಯ್ದು ಆತನ ಕಣಜಕ್ಕೆ ಹಾಕ್ತಾನೆ, ಹಣಜಿಯನ್ನು ಕಡಿದು ಬೆಂಕಿಗೆ ಹಾಕ್ತಾನೆ. ಇದು ಒಂದು ಅಂತಿಮವಾದಂಥ ತೀರ್ಪಾಗತ್ತೆ. ಅದನ್ನು ಸಾಂಕೇತಿಕವಾಗಿ ಯೆಹೋಶುವನ ಜೀವಿತದಲ್ಲಿ ನಾವು ಕಾಣ್ತೇವೆ. ಇವತ್ತು ನಮ್ಮ ಕೈಯಲ್ಲಿ ಶಸ್ತ್ರಗಳೆಲ್ಲೇ ಇರ್ಬೋದು, ಆದರೆ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸ್ಕೊಟ್ರೆ ದೇವರು ನಮಗೆ ಜಯ ಕೊಡ್ತಾನೆ ಎಂಬ ನಿರೀಕ್ಷೆ ನಮ್ಮಲ್ಲಿ ಸದಾ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಬಲಹೀನರು, ನಾವು ಏನು ಮಾಡೋಕ್ಕಾಗಲ್ಲ, ನಾವು ಅಜ್ಞಾನಿಗಳು, ನಾವು ಸಾಧಿಸೋಕ್ಕಾಗಲ್ಲ ಅಂತೇಳಿ ಅನೇಕ ನಿರಾಶೆ. ಮಕ್ಕಳು ಅಷ್ಟೇ, ನಾನು ಜಯ ಗಳಿಸೋಕ್ಕಾಗಲ್ಲ ಪರೀಕ್ಷೆಯಲ್ಲಿ ಅಂತೇಳಿ. ಆದರೆ ಸ್ವಾಮಿ ವಿತ್ ಕ್ರೈಸ್ಟ್ ಐ ಕ್ಯಾನ್ ಡು ಆಲ್ ಥಿಂಗ್ಸ್. ಕ್ರಿಸ್ತನಿದ್ದರೆ ನಾವು ಜಯವನ್ನು ಗಳಿಸ್ಬೋದು. ಸ್ವಾಮಿ ಅವರು ಕೂಡ ಇದ್ದ, ಪಾಪ ಪರಿಹಾರದಾಗ ಸ್ವಾಮಿ ಬಂದ, ಅವ್ರಿಗೆ ಜಯ ಕೊಟ್ಟ. ಆ ಜಯದಿಂದ ಅವರಿಗೆ ನಿರೀಕ್ಷೆ ಉಂಟಾಯಿತು. ಅದೇ ಜಯನ ಸ್ವಾಮಿ ನಮಗೆ ಕೊಡ್ತಾನೆ. ಎಕ್ಸಲೆಂಟ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಹೋಗೋದಾದರೆ ಪಾಸ್ಟರ್ ಮುತ್ತು ಮ್ಯಾಥ್ಯೂ ಹೇಳಿ. ಯೆಹೋಶುವನ ಪುಸ್ತಕದಲ್ಲಿ ಈ ಉಂಟಾದಂತಹ ಆಯಿ ಪಟ್ಟಣದ ಮೇಲೆ ಅವರಿಗೆ ಉಂಟಾದಂತಹ ಭಯಂಕರವಾದಂತಹ ಅಪಜಯದಿಂದ ಯೆಹೋಶುವನು ಬಹಳ ಬೇಸರಗೊಂಡು ಕಣ್ಣೀರನ್ನು ಸುರಿಸುತ್ತಾ ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿರುವಾಗ ಆತನು ಮಾಡುವಂತಹ ಒಂದು ಪ್ರಾರ್ಥನೆ ಇಸ್ರಾಯೇಲರ ಮತ್ತೊಂದು ಗೊಣಗಾಟವನ್ನು ನೆನಪಿಗೆ ತರುವಂಥದ್ದಾಗಿದೆ. ವಿಮೋಚನ ಕಾಂಡ 16ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದರೆ, ನಮಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿರಲಿಲ್ವಾ, ನಮಗಲ್ಲಿ ತಿನ್ನಲಿಕ್ಕೆ ಒಳ್ಳೆಯ ಊಟವಿತ್ತು, ಇಲ್ಲಿ ನಮಗೆ ನೀರಿಲ್ಲ, ಮಾಂಸವಿಲ್ಲ ಎಂಬುದಾಗಿ ಅನೇಕ ಬಾರಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಮಾತನಾಡ್ತಿರೋದನ್ನು ನಾವು ಗಮನಿಸ್ಬೋದು. ಅಲ್ಲಿ ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು ಮೋಶೆ ಬಳಿಯಲ್ಲಿ ಅವರು ಗೊಣಗಾಡ್ತಾ ಇದ್ದರು. ಆದರೆ ಅಂತಹ ಒಂದು ಸಮಸ್ಯೆ ಯೆಹೋಶುವನಿಗೆ ಉಂಟಾದಾಗ ಆತನ ಏನು ಮಾಡ್ತಾನೆ ಗಮನಿಸಿ. ಇಲ್ಲಿ ಯೆಹೋಶುವ 7ನೇ ಅಧ್ಯಾಯ, ನಾನು 7ನೇ ವಾಕ್ಯವನ್ನು ಓದ್ತಿದ್ದೇನೆ. ಯೆಹೋಶುವನು, ಅಯ್ಯೋ ಕರ್ತನೇ, ಯೆಹೋವನೇ, ನೀನು ಈ ಜನರನ್ನು ಯೋರ್ದನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ನಾವು ಇಷ್ಟೇ ಸಾಕೆಂದು ಯೋರ್ದನ್ ಹೊಳೆ ಆಚೆಯಲ್ಲಿಯೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಅದನ್ನು ಹೇಳ್ತಿದ್ದಾನೆ. ಅಲ್ಲಿರುವಂತಹ ಸಮಸ್ಯೆಗೆ ಅಂದರೆ ಆಯಿ ಪಟ್ಟಣದವರು ಸಂಹಾರ ಮಾಡಿಬಿಟ್ರು ಇಸ್ರಾಯೇಲರನ್ನು. ಯುದ್ಧದಲ್ಲಿ ಭಯಂಕರವಾದಂತಹ ಅಪಜಯ ಉಂಟಾಯಿತು. ಆ ಸಂದರ್ಭದಲ್ಲಿ ಯೆಹೋಶುವನು ಮೊರೆ ಇಡ್ತಾ ಇದ್ದಾನೆ, ಸ್ವಾಮಿ, ನಾವು ಯೋರ್ದನ್ ನದಿಯ
ಆಚೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಪ್ಪ, ಇಲ್ಲಿವರೆಗೂ ನಮ್ಮನ್ನು ಯಾಕೆ ಕರ್ಕೊಂಡ್ಬಂದೆ, ಈ ಅನ್ಯರ ಕೈಗೆ ನಮ್ಮನ್ನು ಸಮರ್ಪಿಸಬೇಕು ಎಂಬುದಾಗಿ ಯೋಚನೆ ಮಾಡಿದೆಯಾ ಎಂಬುದಾಗಿ ದೇವರ ಬಳಿಯಲ್ಲಿ ಆತನ ಮಾಡ್ತಾ ಇದ್ದ. ಅಲ್ಲೂ ಸಮಸ್ಯೆ ಇತ್ತು, ಇಲ್ಲೂ ಸಮಸ್ಯೆ ಇದೆ. ಆದರೆ ಆ ಸಮಸ್ಯೆಯನ್ನು ಯೆಹೋಶುವನು ನಿಭಾಯಿಸುತ್ತಿರುವಂತಹ ರೀತಿ ಬಹಳ ಸೊಗಸಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಸಮಸ್ಯೆ ಇದ್ದುದರಿಂದ ದೇವರ ಬಳಿಗೆ ಬಂದು ಆತನು ಪ್ರಾರ್ಥನೆಯನ್ನು ಮಾಡ್ತಾನೆ. 9ನೇ ವಚನವನ್ನು ಓದೋದಾದರೆ, ಕಾನಾನ್ಯರು ದೇಶದ ಬೇರೆ ಎಲ್ಲ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರುಳಿಯದಂತೆ ಮಾಡುವರು. ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ ಅಂದನು. ಅದನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ಸ್ವಾಮಿ ಈ ಒಂದು ಭಯಂಕರವಾದಂತಹ ವಾತಾವರಣದಲ್ಲಿ ನಮ್ಮ ಕೈ ಬಿಟ್ಟು ನಮ್ಮನ್ನು ಅನ್ಯರ ಕೈಗೆ ಸಮರ್ಪಿಸಬೇಕು ಎಂಬುದಾಗಿ ಯೋಚನೆ ಮಾಡಿದೆಯಾ ಎಂಬುದಾಗಿ ದೇವರ ಬಳಿಯಲ್ಲಿ ಆತನ ವಾಜ್ಯವಾಡುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ನಮ್ಮ ಬಳಿಯಲ್ಲಿರುವಂತಹ ಯಾವುದೇ ಒಂದು ಕಷ್ಟ ಸಂಕಷ್ಟ ಸಮಸ್ಯೆಗಳಿರಬಹುದು, ಎಲ್ಲವನ್ನು ಕೂಡ ನಾವು ದೇವರ ಬಳಿಗೆ ತರುವಂಥವರಾಗಿರಬೇಕು. ಅದು ತಾನೇ ಇಂದಿನ ಪಾಠ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಈ ಯೆಹೋಶುವನ ಪುಸ್ತಕದಲ್ಲಿ ಈ ಒಂದು ಯೆಹೋಶುವನ ಒಂದು ನಡೆ, ಸಮಸ್ಯೆಗಳಿರುವಾಗ ಆತನ ಒಂದು ನಡೆ ಯಾವ ರೀತಿ ಇತ್ತು ಎಂಬುದನ್ನು ಈ ಒಂದು ವಾಕ್ಯ ಭಾಗದ ಮುಖಾಂತರ ನಾವು ಅರಿಯಬೇಕಾಗಿದೆ. ವಂಡರ್ಫುಲ್. ಪಾಸ್ಟರ್ ಪ್ರಸನ್ನ, ಒಂದೇ ಒಂದು ಪ್ರಶ್ನೆ ಸಂಕ್ಷಿಪ್ತವಾಗಿ ಒಂದು ಉತ್ತರವನ್ನು ಕೊಟ್ಟರೆ, ಇಸ್ರಾಯೇಲರು ಯಾವ ರೀತಿ ಇದೆಲ್ಲ ಆದಮೇಲೆ ಬೇರೆಯವರಿಗೆ ಅನ್ಯರಿಗೆ ಸಾಕ್ಷಿಗಳಾಗಿದ್ವು, ಅದೇ ರೀತಿಯಾಗಿ ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ಗಳು ಯಾವ ರೀತಿ ಸಾಕ್ಷಿಗಳಾಗಿರಬಹುದು ಅಂತ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 5ರಿಂದ 9 ಒಂದು ಉದಾಹರಣೆಯಾಗಿ ಕೊಟ್ಟಿದ್ದಾನೆ. ಪಾಸ್ಟರ್ ಮುತ್ತು, ದಯವಿಟ್ಟು ಅದನ್ನು ಓದಿದ್ರೆ 4ನೇ ಅಧ್ಯಾಯ 5ರಿಂದ 9 ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾ ವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದಂತೆಯೇ ನಿಮಗೆ ಬೋಧಿಸಿದ್ದೇನೆ. ಇವುಗಳನ್ನು ಕೈಗೊಂಡು ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆಯಿಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ, ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಈ ಎಲ್ಲ ಸಂಗತಿಗಳಿಂದ, ಇಸ್ರೇಲರು ಆಗಿರುವ ಅನುಭವಗಳಿಂದ ಈಗ ನಾವು ಕ್ರೈಸ್ತರಾಗಿ ಇವುಗಳಿಂದ ಪಾಠವನ್ನು ಕಲಿತುಕೊಂಡ್ರೆ ಮಾತ್ರ ವಿಜಯಶಾಲಿಗಳಾಗ್ತೇವೆ. ವಂಡರ್ಫುಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ.